ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಮನೆಯಲ್ಲೇ ಜೋಳದ ಹಿಟ್ಟಿನಿಂದ ಮಾಡಿರುವಂಥ ನೂಡಲ್ಸ್. ಮೊದಲು ಒಂದು ಕಂಟೈನರಿಗೆ ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಇನ್ನೊಂದು ಕಂಟೈನರ್ ಒಳಗೆ ನೀರು ಇಟ್ಕೊಳ್ಳೋಣ. ಸ್ವಲ್ಪ ಬಿಸಿಯಾಗಿದ ಮೇಲೆ ತಕ್ಕೊಂಬಿಡೋಣ. ಇವಾಗ ಆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೀರು ಸಾತಿಲ್ಲ ಅಂದರೆ ತಣ್ಣೀರನ್ನ ಹಾಕ್ಕೋಬೋದು. ತಣ್ಣೀರು ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ನೋಡಿ, ಹಿಂಗಾಯಿತು. ನೆಕ್ಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಇಡ್ಲಿ ಕುಕ್ಕರ್ನ ಇಟ್ಕೊಳ್ಳೋಣ. ಮನೇಲಿ ಇಡ್ಲಿ ಮಾಡ್ತೀವಲ್ಲ ಆ ಕುಕ್ಕರ್, ಅದಕ್ಕೆ ನೀರು ಹಾಕ್ಕೊಳ್ಳೋಣ. ನಾವು ಚಕ್ಲಿ ಮಾಡ್ತೀವಲ್ಲ ಅದ್ರೊಳಗೆ ನಾವು ಆಗಲ್ಲಿ ಕಲಿಸ್ಕೊಂಡಿರೋ ಹಿಟ್ಟು ಹಾಕ್ಕೊಂಡು ಅದನ್ನು ಈ ಥರ ಮಾಡ್ಕೊಳ್ಳೋಣ. ನೂಡಲ್ಸ್ನ ಇಡ್ಲಿದಿದ್ರೊಳಗೆ ಅದನ್ನೆಲ್ಲ ಹಾಕ್ಕೊಂಡು ಇಟ್ಕೊಳ್ಳೋಣ. ಕುದಿಬೇಕದು. ಉಗಾದ್ಮೇಲೆ ಬೇಯಬೇಕದು. ಅದಕ್ಕೆ ಸ್ಟವ್ ಆನ್ ಮಾಡಿಬಿಟ್ಟು ಇಟ್ಕೊಳ್ಳೋಣ. ಆಫ್. ಇವಾಗ ಅದು ಬೆಂದೈತೆ ಇಲ್ಲ ಅಂತ ನೋಡ್ಕೊಂಬಿಟ್ಟು ತಕ್ಕೊಳ್ಳೋಣ. ಅದನ್ನ ತಣ್ಣೀರೊಳಗೆ ಹಾಕ್ಕೊಂಡು ತಕ್ಕೊಂಡ್ರೆ ಬೆಟರ್. ನೋಡಿ, ನೂಡಲ್ಸ್ ಈ ಥರ ಆಗುತ್ತೆ ಅದು ತಣ್ಣೀರೊಳಗೆ ಹಾಕ್ಕೊಂಡಾಗ. ಗಜ್ರಿ, ಮೆಣಸಿನ್ಕಾಯಿ, ಟೊಮಾಟೊ ಹಣ್ಣು, ಈರುಳ್ಳಿ, ಕರಿಬೇವು, ಅವರೆಕಾಳು, ಬೀನ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟು, ಕೊತ್ತಂಬರಿ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಬಾಳ್ಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ನಾವು ಇಟ್ಕೊಂಡಿರೋ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಳ್ಳೋಣ. ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಮಸಾಲ, ಮನೆಯಲ್ಲಿರೋ ಮಸಾಲಾನ, ಸಕ್ಕರೆ ಹಾಕ್ಕೊಳ್ಳೋಣ. ಆಮೇಲೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಂಬೆ ಹಣ್ಣಿಂದ ರಸ ಹಾಕ್ಕೊಳ್ಳೋಣ. ಇವಾಗ ನಾವು ನೂಡಲ್ಸ್ ಮಾಡಿದ್ವಲ್ವ ಅವನ್ನ ಹಾಕ್ಕೊಳ್ಳೋಣ. ಇದಕ್ಕೆ ಗ್ಯಾಸ್ ಆಫ್ ಮಾಡಿ, ಒಂದು ಸ್ಪೂನಿಂದ ಆಗೋದಿಲ್ಲ, ಅದಕ್ಕೆ 2 ಸ್ಪೂನಿಂದ ತೊಗೊಂಡು ಅದನ್ನ ಎರಡು ಮಿಕ್ಸ್ ಮಾಡ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ನೂಡಲ್ಸ್ ಮನೆಯಲ್ಲೇ ರೆಡಿ ಆಯಿತು. ಟೇಸ್ಟ್ ನೋಡೋಣ. ಸಖತ್ತಾಗಿದೆ. ನೀವು ಮನೆಯಲ್ಲಿ ಸ್ನ್ಯಾಕ್ಸ್ಗೋಸ್ಕರ ಮಾಡ್ಬೋದು. ಇದನ್ನ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹೊರಗಿನ ನೂಡಲ್ಸ್ಗಿಂತ ಇದು ಭಾರಿ ಟೇಸ್ಟಾಗಿರುತ್ತೆ. ಪ್ಲೀಸ್ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ